ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಾನೊಂದು ಭಾಳ ಡಿಫ್ರೆಂಟ್ ಆಗಿರುವಂಥ ಲಡ್ಕಿ ಲಾಡು ಮಾಡೋದಕ್ಕೆ ಕಲಿಸ್ಕೊಡ್ತೀನಿ. ಬರ್ರಿ ಯಾವ ಥರ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಅರ್ಧ KG ಬೆಲ್ಲ ತೊಗೊಂಡೀನಿ. ಬೆಲ್ಲನ ನೀವು ಒಂದು ಸ್ವಲ್ಪ ಕಡಿಮೆ ತೊಗೋಬೋದು, 400 ಗ್ರಾಮ್ನೂ ತೊಗೋಬೋದು. ನಾನು 500 ಗ್ರಾಮ್ ತೊಗೊಂಡೀನಿ. ಈ ಬೆಲ್ಲಕ್ಕೆ ಜಸ್ಟ್ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋರಿ. ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಕರ್ಕೊಂಬಿಡ್ರಿ. ಜಾಸ್ತಿ ನೀರು ಹಾಕೋದು ಬೇಡ. ನಾನು ಸಕ್ಕರೆ ಪಾಕ ಮಾಡಬೇಕಾದ್ರೆ ಹಣ ಯಾವಾಗಲೂ ಇಳುವು ತೊಗೊಂಡ್ರೆ ಯಾವುದೇ ಥರ ಲಡ್ಡು, ಸಕ್ಕರೆ ಲಡ್ಡು ಇಳುವಾಗಿ ಸ್ಮೂತಾಗಿ ಬರ್ತಾವೆ. ಇದು ಒಂಥರ ಡಿಫ್ರೆಂಟು. ಇದು ಬೆಲ್ಲದ್ದು ಪಾಕ ತೊಗೋಬೇಕಲ್ಲ, ಇದನ್ನು ಇಳು ತೊಗೊಂಡ್ರೆ ಅದು ಜಿಬಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಏರ್ ತೊಗೋಬೇಕು. ಈಗ ನೋಡ್ರಿ, ನಾನು ಅರ್ಧ KG ಬೂಂದಿ ಕಾಳು ತೊಗೊಂಡೀನಿ. ಇವನ್ನ ಇಡೀ ಕಾಳು ಹಾಕಿದ್ರೆ ಅದು ಬೂಂದಿ ಕಾಳು ಉದುರಾಗಿ ಬಿಡ್ತಾವೆ. ಯಾಕಂದ್ರೆ ನಾ ಪಾಕ ಏರ್ ತೊಗೊಳೋದಕ್ಕೆ. ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಹಾಪು ಮಿಕ್ಸರ್ಗೆ ಹಾಕ್ಕೊತೀನಿ. ಅಂದರೆ ಸ್ವಲ್ಪ ತರಿಯಾಗಿ ಹಾಕ್ಕೊತೀನಿ. ನೋಡಿರಿ, ಪೂರ್ತಿ ಕಾಳೂ ಹೋಗಲ್ಲ, ಪುಡಿನೂ ಹೋಗಲ್ಲ. ಆ ಥರ 50-50 ಇರುವಂಗೆ ಮಾಡ್ಕೊತೀನಿ. ಈಗ ನೋಡಿರಿ, ಬೆಲ್ಲನ ಕುದೀತಲ್ಲ, ಈಗ ಇದನ್ನು ನಾವು ಸೋಸ್ಕೊಂಡ್ಬಿಡೋಣ. ಯಾಕಂದ್ರೆ ನಾ ಪ್ರತಿ ಸತ ಹೇಳ್ತೀನಿ, ಬೆಲ್ಲ ಯಾವಾಗಲೂ ಸೋಸ್ಕೋಬೇಕು. ಅದರೊಳಗೆ ಹಳ್ಳು, ಹೊಲಸು, ಇರುವೆಗಳು ಎಲ್ಲ ಇರ್ತಾವಲ್ಲ, ಅದಕ್ಕೆ ಪ್ರತಿ ಸತ ನಾ ಬೆಲ್ಲ ಸೋಸ್ಕೊತೀನಿ. ಸ್ವಲ್ಪ ನೀರು ಹಾಕಿ ಕರಗಿದ ತಕ್ಷಣ ಈ ಥರ ಬೆಲ್ಲ ಸೋಸ್ಕೊಂಡ್ಬಿಡ್ರಿ. ಸೋಸ್ಕೊಂಡು ಮತ್ತು ವಾಪಸ್ ಪಾಕ ಮಾಡೋಕೆ ಇಟ್ಕೋರಿ. ಇದೇನು ಜಾಸ್ತಿ ಹೊತ್ತಾಗಲ್ಲ, ಒಂದು 5 ನಿಮಿಷನಾಗ ಪಾಕ ಬಂದುಬಿಡುತ್ತೆ. ನೋಡಿರಿ, ಪಾಕ ಯಾವ ಥರ ತೊಗೋಬೇಕಂದ್ರೆ, ನೀರಿನಾಗ 1-2 ಡ್ರಾಪ್ ಹಾಕಿದ ಮೇಲೆ ಈ ಥರ ನೀರನ್ನ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗಬಾರ್ದು. ಅದು ಕೈಗೆ ಅಂಟ್ಕೋಬೇಕು ಪಾಕ. ನೋಡಿದ್ರಲ್ಲ, ಈ ಥರ ಪಾಕ ಬಂದ್ರೆ ಪರ್ಫೆಕ್ಟ್ ಲಡ್ಡು ಬರ್ತಾವೆ ನಿಮಗೆ. ಅದು ನೀರಾಗ ಮಿಕ್ಸ್ ಆತಂದ್ರೆ ಇನ್ನೂ ಇಳುವಾಗೈತೆ ಅಂತ ಅರ್ಥ. ಜಾಸ್ತಿ ಗಟ್ಟಿ ಆತಂದ್ರೆ ಲಡ್ಡು ನಿಮಗೆ ಕಟ್ಟಕ್ಕೆ ಬರಲ್ಲ, ಅಷ್ಟು ಬೇಗ ಡ್ರೈ ಆಗಿಬಿಡ್ತೈತೆ. ಅದು ಈ ಥರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇರಬೇಕು. ನೋಡಿರಿ, ನಾವು ಮಿಕ್ಸರಿಗೆ ಹಾಕಿಟ್ಕೊಂಡಿದ್ವಲ್ಲ ಬೂಂದಿ ಕಾಳನ್ನ, ಅದನ್ನೀಗ ಇದ್ರೊಳಗೆ ಹಾಕಿರಿ. ನೀವು ಇಡೀವನ್ನ ಕಟ್ಬೋದು. ಇಡೀವಿ ಕಟ್ಟಿದ್ರೆ ಸ್ವಲ್ಪ ಹಣ ಇನ್ನೂ ಸ್ವಲ್ಪ ಇಳು ತೊಗೊಂಡ್ರೆ ನಿಮ್ಗೆ ಲಡ್ಡು ಕಟ್ಟಕ್ಕೆ ಬರುತ್ತೆ. ಹಣ ತೊಗೊಂಡಿವಲ್ಲ, ಅದಕ್ಕೋಸ್ಕರ ಅದು ಜಲ್ದಿನ ಹಣ ಬಿಗಿದು ಬಿಡುತ್ತೆ. ಅದಕ್ಕೆ ನೋಡಿರಿ, ಈಗ ನಾನು 1 ಸ್ಪೂನು ತುಪ್ಪ ಹಾಕ್ತೀನಿ. ತುಪ್ಪನೂ ಭಾಳ ರುಚಿ ಕೊಡ್ತೈತಿ. ಬೆಲ್ಲದ ಜೊತೆ ತುಪ್ಪ ಹಾಕಿದ್ರಂದ್ರೂ ಭಾಳ ರುಚಿ ಆಗ್ತಾವೆ ಲಡ್ಡು. ಹಾಗಾಗಿ ನಾನು ಪ್ರತಿಯೊಂದು ಸ್ವೀಟಿಗೂ 1 ಸ್ಪೂನ್ ತುಪ್ಪ ಹಾಕ್ತೀನಿ. ಹಾಕ್ರಿ, ನೀವು ಭಾಳ ರುಚಿ ಆಗ್ತಾವೆ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು 1 ಸ್ಪೂನು ಗಸಗಸೆ ಹಾಕೋರಿ. ನಾವು ಹುರಿದಿಟ್ಕೊಂಡಿನಿ ಕಂಪು ಬರುವಂಗೆ. 1-2 ಸ್ಪೂನು ಡ್ರೈ ಕೊಕೊನಟ್ ಅಂದ್ರೆ ಒಣ ಕೊಬ್ಬರಿ ತುರಿ ಹಾಕೋರಿ. 1-2 ಸ್ಪೂನು. ಇದು ಭಾಳ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತಿ. 50 ಗ್ರಾಮು ಗೋಡಂಬಿ ಹಾಕೊತೀನಿ, ತುಕಡಿ ಮಾಡಿಟ್ಕೊಂಡಿನಿ. ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿರಿ. ನೀವು ಇದ್ರ ಜೊತೆ ಬೇಕಂದ್ರೆ ಪಿಸ್ತಾ, ಬಾದಾಮು ಇವನ್ನೆಲ್ಲ ಫ್ರೈನೂ ಮಾಡಿ ಹಾಕೋಬೋದು. ನಾನು ಹಸಿ ಗೋಡಂಬಿನ ಹಾಕೊಳಕೊಂತೀನಿ, ಫ್ರೈ ಮಾಡಿಲ್ಲ. ಫ್ರೈ ಮಾಡಿ ಹಾಕೋರಿ, ಅದು ಭಾಳ ರುಚಿ ಕೊಡ್ತೈತಿ. ಈಗ 1-2 ಸ್ಪೂನು ಪುಟಾಣಿ ಹಿಟ್ಟು ಹಾಕೊಳಕೊಂತೀನಿ. ಅಂದ್ರೆ ಕಡಲೆ ಹಿಟ್ಟು, ಹುರಗಡಲೆ ಹಿಟ್ಟು ಅಂತಿರಲ್ಲ ಅದು. ಇವನ್ನೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಇದಕ್ಕೆ 1 ಸ್ಪೂನು ಏಲಕ್ಕಿ ಪೌಡ್ರ್ ಹಾಕೋರಿ. ಲವಂಗ, ಏಲಕ್ಕಿನೂ ಬೇಕಾದ್ರೆ ಮಿಕ್ಸ್ ಮಾಡಿ ಹಾಕೋರಿ. ಎಲ್ಲ ಸೇರಿಸಿ ಹಾಕೋರಿ. ಇದಕ್ಕೆ ನಿಮಗೆ ಗೊತ್ತಿರ್ಬೇಕು, ಇದಕ್ಕೆ ಗೋಕಾಕ್ ಫೇಮಸ್ ಲಡ್ಗೆ ಲಾಡು ಅಂತಾರೆ. ಇದಕ್ಕೆ ಭಾಳ ಡಿಫ್ರೆಂಟು. ಬೆಲ್ಲದ್ದೆಲ್ಲ, ಹಾಗಾಗಿ ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ರುಚಿ ಅಂತೂ ಮಸ್ತ್ ಇರುತ್ತೆ. ಆಮೇಲೆ ಇವು ಕಾಳಂತೂ ಕ್ರಿಸ್ಪಿ ಇರ್ತಾವೆ. ಲಡ್ಡು ಅಂದ್ರೆ ಸ್ಮೂತ್ ಇರೋಂಗಿಲ್ಲ, ಇದು ಕುರು ಅಂತ ಇರ್ತಾವೆ. ಭಾಳ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ. ನೀವು ಒಂದ್ಸಲ ಮನ್ಯಾಗ ಮಾಡಿರಿ ಈ ಥರ ಬೆಲ್ಲ ಹಾಕಿ. ಆರೋಗ್ಯಕ್ಕೂ ಒಳ್ಳೆಯದು. ಮನೆಯೊಳಗೂ ಎಲ್ಲರೂ ಇಷ್ಟಪಡ್ತಾರೆ. ನೋಡಿರಿ ಎಷ್ಟು ಚೆಂದಾಗ್ಯವು. ಈ ಥರ ಗಟ್ಟಿಗೆ ಲಡ್ಡು ಕಟ್ಟಿ ಇಟ್ಕೊಂಡ್ರಂದ್ರೆ ನಿಮ್ಗೆ ಒಂದು 15-20 ದಿನವೂ ಏನೂ ಆಗಲ್ಲ. ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಎವ್ರಿಡೇ ಒಂದೊಂದು ತಿಂದ್ರಂದ್ರೆ. ನೀವು ಒಂದ್ಸಲ ಮಾಡಿ ಯಾವ ಥರ ಆಗಿದ್ವು ಅಂತ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.